ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನಿವತ್ತು ವಿಶಿಷ್ಟೂರಿಗೆ ಬಂದಿದ್ದೇನೆ. ಬುಧವಾರ ಯಾವಾಗಲೂ ಗೊತ್ತಲ್ವ ನಿಮಗೆ, ನನ್ನ ಡ್ಯೂಟಿ ಅಂತ. ಹಬ್ಬಗಳು ಒಂದರ ಮೇಲೆ ಒಂದು ಬರ್ತಾ ಉಂಟು. ನೆಕ್ಸ್ಟ್ ಹಬ್ಬ ದೀಪಾವಳಿಯಲ್ಲಿ ಅಂಗಡಿ ಪೂಜೆ ಎಲ್ಲ ಮಾಡ್ತಾರೆ. ನಮ್ಮದು ಸಹ ಒಂದು ಅಂಗಡಿ ಆದ ಕಾರಣ ಪೂಜೆ ಎಲ್ಲ ಇದೆ. ದೀಪಾವಳಿ ಪೂಜೆ ಅಂತ ಹೇಳುವಾಗ ಅಂಗಡಿಯೆಲ್ಲ ಒಂದ್ಸರಿ ವರ್ಷಕ್ಕೊಂದ್ಸಲಿ ಯಥಾಸ್ಥಿತಿಗೆ ಬರುತ್ತೆ ನಮ್ಮದು. ದಿನಾಲು ಐಟಮ್ ತೆಗೆಯೋದು, ಇಡೋದು, ಮತ್ತೆ ತುಂಬಿಸೋದು ಅಂತ ಹೇಳುವಾಗ ಎಲ್ಲ ಗಜಿಬಿಜಿ ಆಗಿರುತ್ತೆ. ಅದನ್ನ ಡೈಲಿ ಎಷ್ಟು ನೀಟಾಗಿಟ್ಟರು ಅದು ಸರಿಯಾಗಿರೋದಿಲ್ಲ. ಕಾರಣ ನಾವು ಐಟಮ್ ತೆಗಿತಾ ಇರ್ತೇವಲ್ವ, ಹಾಗಾಗಿ ಈಗ ಅಂಗಡಿ ಕ್ಲೀನಿಂಗು ಸ್ಟಾರ್ಟ್ ಆಗಿದೆ ನಿನ್ನೆ ಮೊನ್ನೆಯಿಂದ. ಯಜಮಾನರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾನಿರೋದೀಗ ಮಧ್ಯಾಹ್ನ ಮೇಲೆ ಆದ ಕಾರಣ ನನಗೆ ಇನ್ನೂ ಟೈಮ್ ಸಾಕಾಗಲ್ಲ ಅದನ್ನ ಕ್ಲೀನ್ ಮಾಡೋಕ್ಕೆ. ಇನ್ನು ಈವ್ನಿಂಗ್ ಜನ ಸ್ವಲ್ಪ ಬರ್ತಾ ಇರ್ತಾರೆ. ಅದು ಮಾಡೋಕ್ಕೆ ಒಂದು 11 ಗಂಟೆಯಿಂದ ಮಧ್ಯಾಹ್ನದೊಳಗೆ ಸ್ವಲ್ಪ ಜನ ಕಮ್ಮಿ ಇದ್ದ ಕಾರಣ ಮಾಡೋಕ್ಕೆ ಸ್ವಲ್ಪ ಆಗ ಕಷ್ಟ ಅಲ್ಲ. ಜನ ಬರ್ತಾ ಇದ್ದರೆ ಐಟಮ್ ಕೊಡೋದು ಮತ್ತೆ ಕ್ಲೀನಿಂಗ್ ಮಾಡೋದು ಅಂತ ಹೇಳುವಾಗ ಕಷ್ಟ ಆಗತ್ತೆ. ಹೇಗೆ ಅಂಗಡಿನ ಈಗ ರೆಡಿ ಮಾಡಿದ್ದಾರೆ ನೋಡುವ. ನೋಡಿ, ಸೋಪೆಲ್ಲ ಚಂದ ನೀಟ್ ಮಾಡಿ ತೆಗೆದಿಟ್ಟಿದ್ದಾರೆ. ಇಲ್ಲದಿದ್ದರೆ ಸಂತೂರ್ ಜೊತೆ ಹಮಾಮ್ ಇರುತ್ತೆ, ಹಮಾಮ್ ಜೊತೆ ಲಕ್ಸ್ ಇರುತ್ತೆ, ಲೈಬಾಯ್ ಇನ್ನೆಲ್ಲೋ ಇರುತ್ತೆ. ಹಾಗೆ ಇತ್ತು. ಯಾರಾದರೂ ಬಂದು ಕೇಳಿದಾಗ ಅದನ್ನ ಹುಡ್ಕೋದೇ ಒಂದು ಕಷ್ಟ ಅಂತ ಅನ್ನಿಸ್ತಿತ್ತು. ಇಲ್ಲಿ ರವೆ ಸಹ ಜೋಡಿಸಿಟ್ಟಿದ್ದಾರೆ. ಬನ್ಸಿ ರವೆ ಬೇರೆ, ಸೂಜಿ ರವೆ ಬೇರೆ. ಒಂದು ಸ್ವಲ್ಪ ನೀಟಾಗಿ ಕಾಣ್ತಿದೆ ಅಂಗಡಿ. ನಾಡ್ದು ಅಂಗಡಿ ಪೂಜೆ ಆಗೋವರೆಗೂ ಸ್ವಲ್ಪ ಮೇಂಟೈನ್ ಆಗುತ್ತೆ ಈ ಥರ ನೀಟ್ನೆಸ್. ಮತ್ತೊಂದು ಸಲ ತೆಗೆಯುವಾಗ ಮತ್ತೆ ಅದೇ ಆಗುತ್ತೆ. ಡಬ್ಬಗಳೆಲ್ಲ ನೀಟಾಗಿ ಒರೆಸಿ ಜೋಡಿಸಿ ಚಂದ ಮಾಡಿ ಇಟ್ಟಿದ್ದಾರೆ. ಒಂದು ಸ್ವಲ್ಪ ನೀಟಾಗಿ ಕಾಣ್ತಿದೆ. ಗೋಧಿ ಹಲ್ವಾ, ಸಪ್ತ ಫುಡ್ಸ್, ಇದು ಪುತ್ತೂರು ಆಚೆ ವಿಟ್ಲದವ್ರದ್ದು. ತುಂಬ ಚಂದ ಇದೆ. ಗೋಧಿ ಹಲ್ವಾ ಈ ಲಾಸ್ಟ್ ಟೈಮು ಬನಾನಾ ಹಲ್ವಾನ ಟೇಸ್ಟ್ ಮಾಡಿದ್ದೆ. ತುಂಬ ಸಖತ್ತಾಗಿದೆ ನೋಡಿ. ಸಪ್ತ ಇದು ಬಂಟ್ವಾಳ ತಾಲೂಕು. ನೋಡಿಲಿ, ಮ್ಯಾಂಗ್ಳೂರು ಲೈನ್ ಸೇಲ್ ಬರುತ್ತೆ ಅವ್ರದ್ದು ಅಕ್ಕಿ ರೊಟ್ಟಿ ಸಹ ತುಂಬ ಚೆಂದ ಇದೆ. ಖಾಲಿಯಾಗಿದೆ ಇಲ್ಲಿ ತಂದಿರೋದು. ಇದರಲ್ಲಿ ಕಡಲೆಬೇಳೆ ಹೋಳಿಗೆ ಸಹ ಉಂಟು. ಯಾರಿಗೆಲ್ಲ ಸ್ವೀಟ್ ಇಷ್ಟ ಉಂಟು, ತಿಂತೀರಾ, ಅವರಿಗೆಲ್ಲ ಸಪ್ತ ಅವ್ರದ್ದು ಐಟಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೊಂದು ಬಟಾಣಿ ಕಡಲೆ. ಯಾವಾಗಲೂ ನಮ್ಮ ಅಂಗಡಿಯಲ್ಲಿ ಮಸಾಲೆ ಕಡಲೆ ಮತ್ತು ಬಟಾಣಿಯಲ್ಲಿ ಗ್ರೀನ್ ಕಲರ್ ಬಟಾಣಿ ಬರ್ತಿತ್ತು. ನಂದು ಫೇವ್ರೆಟ್ ಒಂದಲ್ಲಿ ಇದು ಸಹ ಒಂದು. ಈ ಕಲರ್ ಸ್ವಲ್ಪ ಖಾರ ಉಪ್ಪು ಆಗಿ ಚೆಂದ ಇರುತ್ತೆ. ಇದು ನಮ್ಮ ಅಂಗಡಿಯಲ್ಲಿ ಇರಲಿಲ್ಲಪ್ಪ, ಇವತ್ತು ಈ ಬಟಾಣಿ ಸಹ ಬಂದಿದೆ ನೋಡಿ. ತರಕಾರಿಯಲ್ಲಿ ಮುಳ್ಳು ಸೌತೆ ಬಂದಿದೆ. ಈ ಸೀಸನಲ್ಲಿ ಇದು ಮುಳ್ಳು ಸೌತೆ ಸ್ವಲ್ಪ ಜಾಸ್ತಿ. ಎಲ್ರಿಗೂ ಇಷ್ಟ, ಎಲ್ಲರೂ ತಗೋತಾರೆ ನೋಡಿ. ಇನ್ನು ಗಾನವಿದು ಬರ್ತ್ಡೇ ನಾಳೆ, ಹಾಗಾಗಿ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಅಂದ್ಕೋತಾ ಇದ್ದೆ. ಜೋರು ಮಳೆ ಬೇರೆ ಬರ್ತಿದೆ. ನಮಗೀಗ ಶಾಪಿಂಗ್ ಮಾಡಬೇಕಿದ್ರೆ ವಿರಾಜಪೇಟೆಗೆ ಹೋಗಬೇಕು ಅಂತಿಲ್ಲ. ಎಲ್ಲ ರೀತಿಯ ಬಟ್ಟೆಗಳು ಈಗ ರಾಮನಗರದಲ್ಲಿ ಸಿಗ್ತವೆ. ರಾಮನಗರ ಟೆಕ್ಸ್ಟೈಲ್ ಅಂತ. ನಿಮಗೆ ಸಣ್ಣ ಮಕ್ಕಳ ಬಟ್ಟೆಯಿಂದ ಹಿಡಿದು ಎಲ್ಲ ಸಿಗತ್ತೆ. ಮಹಿಳೆಯರಿಗೆ ನೈಟಿ, ಚೂಡಿದಾರ, ಸಾರಿ, ಮಕ್ಕಳಿಗೆ ಫ್ರಾಕ್, ಮತ್ತು ಕುರ್ತಾ, ಪ್ಯಾಂಟ್, ಟೀ ಶರ್ಟು ಹುಡುಗರಿಗೆ, ಮತ್ತು ಪ್ಯಾಂಟ್, ಜೀನ್ಸ್ ಎಲ್ಲ ಸಿಗತ್ತೆ. ಎಲ್ಲ ಟೈಪ್ ಬಟ್ಟೆಗಳು ಇಲ್ಲಿ ಸಿಗತ್ತೆ. ನಿಮಗೆ ಒಂದು ವೇಳೆ ಈ ರೀತಿ ಬಟ್ಟೆ ಬೇಕು ಅಂತ ಹೇಳಿದರೆ ಅವರು ತರಿಸಿ ಕೂಡ ಕೊಡ್ತಾ ಇದ್ದಾರೆ. ತುಂಬ ವೆರೈಟಿ ಬಟ್ಟೆಗಳು ಖಂಡಿತ ಇಲ್ಲಿ ಲಭ್ಯ. ವಿರಾಜಪೇಟೆಗೆ ಹೋಗಿ ಪರ್ಚೇಸ್ ಮಾಡಬೇಕು ಅಂತೇನಿಲ್ಲ.
ಕಮ್ಮಿ ರೇಟಿಂದ ಒಳ್ಳೆ ಕ್ವಾಲಿಟಿ ರೇಟಿವರೆಗೆ ಇಲ್ಲಿ ಬಟ್ಟೆಗಳಿವೆ. ನಿಮಗೆ ದುಡ್ಡು ಜಾಸ್ತಿ ಆಯಿತು ಅಂತ ಹೇಳಿದರೆ ಕಮ್ಮಿ ರೇಟಿದ್ದು ತಗೋಬೇಕು. ಒಳ್ಳೆ ಬಟ್ಟೆ ಬೇಕು, ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿದರೆ ಅಂಥ ಬಟ್ಟೆ ಕೂಡ ಸಿಗತ್ತೆ ನೋಡಿ. ಹಾಗಾಗಿ ನಾನು ಗಾನವಿಗೊಂದು ಫ್ರಾಕ್ ಸಹ ಇಲ್ಲೇ ತಗೊಂಡೆ. ಜೊತೆಗೆ ಅವ್ರದ್ದು ಇನ್ನೊಂದು ಶಾಪ್ ಒಟ್ಟಿಗೆ ಇನ್ನೊಂದು ಶಾಪ್ ಇದೆ. ಇಲ್ಲಿ ಪಿಲ್ಲೋ, ಬೆಡ್ ಮತ್ತು ಬೆಡ್ ನೋಡಿ, ದಿವಾನ್ ಸೆಟ್ಟಿಗೆ ಇಡುವಂಥ ಸಹ ಪಿಲ್ಲೋಗಳು, ಎಲ್ಲ ರೀತಿಯ ಸ್ಟೂಲ್, ಚೇರ್ ಎಲ್ಲ ಇಲ್ಲಿ ಸಿಗತ್ತೆ. ಇದನ್ನೆಲ್ಲ ತರಬೇಕು, ಟೌನಿಗೆ ಹೋಗಬೇಕು ಅನ್ನೋದು ಬೇಡ. ನಮ್ಮ ರಾಮನಗರದಲ್ಲೇ ಇದೆಲ್ಲ ರಾಮನಗರ ಟೆಕ್ಸ್ಟೈಲ್ ಅಂತ ಇಲ್ಲಿ ಖಂಡಿತ ಸಿಗತ್ತೆ. ಎಲ್ಲರೂ ಭೇಟಿ ಕೊಡಿ.